जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 16 ಏಪ್ರಿಲ್ ಶ್ರೀ ಮಹಾರಾಜರ ಪ್ರವಚನ. ಸಂತರು ವ್ಯಾವಹಾರಿಕ ವಾಸನೆಯನ್ನು ತೃಪ್ತಿಪಡಿಸಲು ಇರುವುದಿಲ್ಲ. ಸಂತರು ನಮ್ಮ ವ್ಯಾವಹಾರಿಕ ಪ್ರಪಂಚದ ಐಹಿಕ वासनेಗಳನ್ನು, ऐहिक ಅಂದರೆ छोटा छोटा चीज़ जो है, गाड़ी दे दो, बंगला दे दो, बेटे को सीट दे दो, वो सब कुछ छोड़ के आया रहता है. उस परम अर्थ की खोज करके वो आनंद में जो डूबता है वो आनंद में देने को तैयार हो. आ जाओ. ये व्यावहारिक वासना जो है मैं तृप्त नहीं करूँगा. ಇವತ್ತು ಬೆಳಗ್ಗೆ ಬೇಗ ನಿದ್ಗಣ್ಣಲ್ಲಿ ಎದ್ದಿದ್ದಕ್ಕೆ ಬಾಗಲು ತೆಗೆದಿದ್ದಕ್ಕೆ ಇಲ್ಲೊಂದೇನೋ ಆಗಿಬಿಡ್ತು. ಆದರೆ ಏನು ಮಾಡೋದು, ನಡೀತಾ ಇರುತ್ತಿದೆ ಜೀವನದಲ್ಲಿ ಆಗುವ ಘಟನೆಗಳು. ಏನು ಹೇಳ್ತಾರೆ, ನಿದ್ಗಣ್ಣಲ್ಲೇ ನಡೆದಿದ್ದಕ್ಕೆ ಗೋಡೆನೋ ಬಾಗಲೇನೋ ತೆಗೆಲ್ಬಿಡ್ತು ಜೋರಾಗಿ, ಅದು ಊದ್ಕೊಂಡ್ಬಿಡ್ತು. ಏನು ಮಾಡೋದು ಈಗ? ಏನೂ ಮಾಡೋಂಗಿಲ್ಲ. ಆಯ್ತಪ್ಪ ನಿನ್ನ ಇಚ್ಛಾ. ಇವತ್ತು ಇದು ಹಿಂಗಾಯಿತು. ಸಂಜೆ ಸತ್ಸಂಗದಲ್ಲಿ ಯಾರದೋ ಮನೆಯಲ್ಲಿ ದತ್ತನ ಪಾದುಕ ದರ್ಶನದ ಭಾಗ್ಯ ಸಿಕ್ತು. ಎಂಥದಪ್ಪ ಅದ್ಭುತವಾದ. ಬೆಳಗ್ಗಿಂದ ಸಂಜೆ ತನಕ ಯೋಚನೆಯೇ ಮಾಡಿರಲಿಲ್ಲ ಹಿಂಗಾಗತ್ತೆ ಘಟನೆ ಅಂತ. ಆದರೆ ಸಾಕ್ಷಾತ್ ದತ್ತನ ಪಾದುಕ ಅವ್ರ ಮನೆಯಲ್ಲಿ ಗುರುಗಳು ಸಾಕ್ಷಾತ್ ಕೊಟ್ಟಿರೋದು, ಅದು ಅನುಭೂತಿನ ಕೊಟ್ಟರು ಅವರು. ಮನಾಚೆ ಬೋಧ ಹೇಳುವಾಗ ಮೈಯೆಲ್ಲ ರೋಮಾಂಚನ ಆಗಿಬಿಟ್ಟಿತ್ತು. ಎಂಥ ಅನುಭವ. 24 ತಾಸಲ್ಲಿ ಏನೇನು ಘಟನೆಗಳಾಗತ್ತೆ ನಮಗೆ ಕಲ್ಪನಾ ಇರುವುದಿಲ್ಲ. ನಾವು ಯಾವುದೂ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು. ವಾಟ್ ಎವರ್ ಇಟ್ ಈಸ್, ವಾಟ್ ಎವರ್ ಲೈಫ್ ಗಿಫ್ಟ್ಸ್ ಟು ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಷ್ಟೇ. ಅಕ್ಸೆಪ್ಟೆನ್ಸ್ ಮಾಡಿದಾಗ ಎಂಥ ಅನುಭೂತಿಗಳಾಗ್ತವೆ ಅಂತ ಅದ್ರ ಬಗ್ಗೆ ಕಲ್ಪನಾ ಇಲ್ಲ ನಮಗೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ನೌಕರಿ ಬೇಕಾಗಿದ್ದರೆ ಅದನ್ನು ಕೊಡುವವರ ಎಲ್ಲಿ ಇರುತ್ತಾರೋ ಅಲ್ಲಿಗೆ ಹೋಗಬೇಕಾಗುತ್ತದೆ. ಸಿಂಪಲ್. ಅದರಂತೆ ಭಗವಂತನ ದರ್ಶನ ಆಗಬೇಕಾಗಿದ್ದರೆ ಸಂತರು ಎಲ್ಲಿರುತ್ತಾರೋ ಅಲ್ಲಿಗೆ ಹೋಗಬೇಕಾಗುತ್ತದೆ. ಭಗವಂತನ ಸ್ವರೂಪವನ್ನು ತಿಳಿದುಕೊಳ್ಳಲು ಸಂತರ ಕಡೆಗೆ ಹೋಗುವುದು ಅವಶ್ಯವಿರುತ್ತದೆ. ನಮಗೆ ಗೊತ್ತಿಲ್ಲ ಭಗವಂತನ ಸ್ವರೂಪ ಹೆಂಗಿದೆ ಅಂತ. ಯಾಕಂದರೆ ನಾವು ಪ್ರಾಪಂಚಿಕ ಜನರು. ಊಟ ಮಾಡಿದ್ವಿ, ತಿಂಡಿ ತೊಗೊಂಡ್ವಿ, ಒಂದು ಗಾಡಿ ಪರ್ಚೇಸ್ ಮಾಡಿದ್ವಿ, ಅಥವಾ ನಮ್ಮ ಮಗನಿಗೆ ನೌಕರಿ ಹತ್ತು ಲಕ್ಷಾಂತರ ರೂಪಾಯಿ ಗಳಿಸ್ತಿದ್ದಾನೆ, ಬಸ್ ಇಷ್ಟರಲ್ಲೇ ನಮ್ಮ ಸುತ್ತ ಹೊಡಿತಾ ಇರುತ್ತೆ ಮನಸ್ಸು. ಇನ್ನೆಲ್ಲೂ ಅದು ಮುಂದೆ ಹೋಗೋದೇ ಇಲ್ಲ. ಮುಂದೆ ಏನೋ ಒಂದು ಅದ್ಭುತವಾದ ಕ್ರಿಯೇಷನ್ ಭಗವಂತ ಮಾಡಿದ್ದಾನೆ. ಈ ದೇಹನ ಕೊಟ್ಟಿದ್ದಾನೆ, ಈ ದೇಹದಲ್ಲಿ ಉಸಿರಾಟ ಕೊಟ್ಟು ನಮ್ಮನ್ನು ಕಾಪಾಡಿ ಸಂರಕ್ಷಿಸಿ ಅವನು ಕೂತಿದ್ದಾನೆ ಒಳಗೆ. ಇದನ್ನು ನಮ್ಗೆ ಪ್ರಪಂಚದಲ್ಲಿದ್ದಾಗ ಗೊತ್ತಾಗುತ್ತಾ? ಯಾವತ್ತಾರೂ ಇಲ್ಲ. ಅದು ಗುರುಮುಖೇಣ ಸತ್ಸಂಗಕ್ಕೆ ಹೋದಾಗ ಸದ್ಗುರು ಮುಖೇಣ ನಮಗೆ ಈ ಜ್ಞಾನವನ್ನು ಪ್ರಾಪ್ತಿಯಾಗುತ್ತದೆ. ಸಂತರ ಅಸ್ತಿತ್ವವು ಅವರ ದೇಹದಲ್ಲಿ ಇರದೆ ಅವರ ಶಬ್ದದಲ್ಲಿ ಇರುತ್ತದೆ. ಅದಕ್ಕೆ ಹೇಳ್ತಿದ್ರು, ಇದನ್ನು ಹಿಂಗಲ್ಲಮ್ಮ, ಹಿಂಗೆ ಅರ್ಥ ಮಾಡ್ಕೋಬೇಕು. ದೇಹದಲ್ಲಿ ನಾನು ಇರುವುದಿಲ್ಲಮ್ಮ, ನನ್ನ ದೇಹವನ್ನು ನೋಡಬೇಡ, ದೇಹದಕ್ಕಿಂತ ಆಚೆ ಇರ್ತೀನಿ ನಾನು ಯಾವಾಗಲೂ. ಅಂದರೆ ಏನು? ಆ ಭಗವಂತ ಪರಮಾತ್ಮ ತ್ರೈಲೋಕ್ಯದ ಒಡೆಯ ಯಾವಾಗಲೂ ದೇಹದ ಆಚೆ ಇರುತ್ತಾನೆ. ಅಂದರೆ ಅದನ್ನು ನಾನು ಹೇಳಿದ್ರೆ ಈಗ ಅದು ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಎಲ್ಲಿರ್ತಾರೆ ಅವರು? ಒಂದೊಂದು ಮಾತು ಶಬ್ದ ಏನು ನುಡಿ ಹೇಳ್ತಾರೋ, ಯಾರಿಗೆ ಹೇಳ್ತಾರೋ ಆ ಸಮಯದಲ್ಲಿ ಸಾಕ್ಷಾತ್ ಪರಮಾತ್ಮ ಈ ದೇಹ ಮನಸ್ಸು ಬುದ್ಧಿ ಬಾಯನ್ನು ಬಳಕೆ ಮಾಡಿಕೊಂಡು ವಾಣಿ ಮುಖೇಣ ಸಾಕ್ಷಾತ್ ಪರಮಾತ್ಮ ದೇಹದಲ್ಲಿ ಪ್ರಕಟ ಆಗಿ ಮಾತಾಡ್ತಿರ್ತಾನೆ. ನಾವು ನತದೃಷ್ಟರು, ನಮಗೆ ಅದನ್ನು ನೋಡಲಿಕ್ಕೆ ಬರುವುದಿಲ್ಲ. ಅದನ್ನು ಬೇಕಾದ ಸತಿ ಗುರು ಮಹಾರಾಜರು ಅವಕಾಶ ಮಾಡಿಕೊಟ್ಟಿದ್ದಾರೆ, ನೋಡುವ ಅವಕಾಶ. ಅದ್ರ ಭಾಗ್ಯ ಪ್ರಾಪ್ತಿಯಾಗಿದೆ, ಅದು ಮಾತು ಬೇರೆ. ಆದರೆ ನಾವು ಕಣ್ಬಿಟ್ಟು ನೋಡೋದೇ ಇಲ್ವಲ್ಲ ಅವನು ಯಾರಿದ್ದಾನೆ ಅಂತ. ಏನೋ ತೊಗಲು ಹಾಕ್ಕೊಂಡು ಯಾವುದೋ ಶರ್ಟ್ ಪ್ಯಾಂಟ್ ಹಾಕ್ಕೊಂಡು ಓಡಾಡ್ತಿರ್ತಾನೆ. ಸಾಮಾನ್ಯವಾಗಿ ಮನುಷ್ಯ ಅನ್ಕೊಂಡ್ಬಿಡ್ತೀವಿ ಅವರನ್ನು. ಸಂತರ ಚಿತ್ತವು ನಿರ್ವಿಷಯವಾಗಿರುತ್ತದೆ. ರಾತ್ರಿಯ ಸಮಯದಲ್ಲಿ ಎಲ್ಲರೂ ಮಲಗಿದ ಮೇಲೆ ಸೇವಕರು ಗಸ್ತು ತಿರುಗುವಂತೆ ಸಾಧು ಸಂತರು ನಮ್ಮನ್ನು ಅಸಾವಧಾನತೆಯನ್ನು ದೂರಗೊಳಿಸುತ್ತಾರೆ. ನಾವು ಕೊಂಡಾಗ ಅವರು ನಮ್ಮ ವೃತ್ತಿಗಳನ್ನು ಪರೀಕ್ಷಿಸುತ್ತಾರೆ. ಅವರು ಎಚ್ಚರ ಇರ್ತಾರೆ, ಯಾವಾಗಲೂ ಸಂತರು ಮಲ್ಕೊಂಡಿರ್ತಾರೆ ಅನ್ನೋದು ನಮ್ಮ ಭ್ರಾಂತಿ. ದೇ ಆರ್ ಅವೇಕಂಡ್ ಆಲ್ವೇಸ್. ಅವೇಕಂಡ್ ಸೋಲ್ಸ್ ಅಂದರೆ ಏನು? ಸದಾ ಅವರು ಜಾಗೃತ ಇರ್ತಾರೆ, 24 ತಾಸು ಜಾಗೃತ ಇರ್ತಾರೆ ಅವರು. ನಮ್ಮ ಕಣ್ಣಿಗೆ ಭ್ರಾಂತಿ ಏನೋ, ಗುರುಗಳು ಏನು ಮಾಡ್ತೀರಿ, ಮಲ್ಕೊಂಡಿದ್ದಾರೆ. ಅವ್ರು ಮಲ್ಕೊಂಡಿದ್ದಾರೆ ಅಂದರೆ ಮಲ್ಕೊಂಡಿರೋದಿಲ್ಲ ಅವರು. ಬಾಹ್ಯವಾಗಿ ನೋಟಕ್ಕೆ, ಜಗತ್ತಿನ ನೋಟಕ್ಕೆ ತೋರಿಸ್ಬೇಕಲ್ಲ. ಇಲ್ವಾ ಎಲ್ಲ ಸಂತರಿಗೆ ಮುತ್ಕೊಂಡ್ಬಿಟ್ಟು ನಾನು ಈ ಇಚ್ಛಾ ಪೂರ್ತಿ ಮಾಡಿರಿ, ಆ ಇಚ್ಛಾ ಪೂರ್ತಿ ಮಾಡಿರಿ ಅಂದಾಗ ಅವ್ರು ಏನು ಮಾಡ್ತಾರೆ, ಗುರುಗಳು ಮಲ್ಕೊಂಡಿದ್ದಾರೆ ಅಂತ. ಅದೇ ಸದಾ ಗುರುಗಳು ಜಾಗೃತವಾಗಿರ್ತಾರೆ. 24/7 ದೇ ಆರ್ ಅವೇಕ್ ಆಲ್ವೇಸ್. ಬಿಕಾಸ್ ಬ್ರಹ್ಮಾನಂದ ಮಲ್ಕೊಳ್ಳೋದಲ್ಲ, ಬ್ರಹ್ಮಾನಂದ ಈಸ್ ಆಲ್ವೇಸ್ ಅವೇಕಂಡ್. ಅದಕ್ಕೆ ಅವರು ನಿರ್ವಿಷಯವಾಗಿರುತ್ತಾರೆ. ಅದಕ್ಕೆ ಯಾವಾಗಲೂ ಎಚ್ಚರಿಕೆಯಲ್ಲಿರ್ತಾರೆ.
ನಾವು ನಾವು ಹೆಂಗಿದ್ದೀವಪ್ಪ, ನಮಗೆ ಭಾಳ ಮಾತಾಡಿದ್ವಿ, ಸುಸ್ತಾಯಿತು, ಮನಸ್ಸಿಗೆ ಸುಸ್ತಾಯಿತು, ದೇಹಕ್ಕೆ ಸುಸ್ತಾಯಿತು ಅಂದರೆ ತಿಂದುಬಿಡುತ್ತೆ. ತಿಂದು ಕೂಡಲೇ ಅದಕ್ಕೆ ನಿದ್ದೆ ಬಂದುಬಿಡುತ್ತೆ. ನಾವು ನಮ್ಮದು ಆಲಸ್ಯ ನಿದ್ದೆ ಬಂದ್ಬಿಡುತ್ತೆ. ಅವ್ರದ್ದು ಹಂಗಿರೋದಿಲ್ಲ. ಅವರು ಸದಾ ಫ್ರೆಶ್ ಇರ್ತಾರೆ, ಎವರ್ ಫ್ರೆಶ್. ಒಬ್ಬ ಹೆಣ್ಮಗಳಿಗೆ ಒಂದು ಮಗುವಾಯಿತು. ಆ ಮಗುವಿಗೆ ಏನದು ವಿಷಮ ಜ್ವರ ಬರತೊಡಗಿತು. ಆ ಮಗುವು ತೊಟ್ಟಿಲದಲ್ಲಿ ಸುಮ್ಮನೆ ಬಿದ್ದುಕೊಂಡಿರ್ತಿತ್ತು. ಆ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗುತ್ತಾ ಇರಲಿಲ್ಲ. ಅದು ನಗುತ್ತಾ ಇರಲಿಲ್ಲ, ಹಾಗೂ ಅಳುತ್ತಾ ಇರಲಿಲ್ಲ, ಆಡುತ್ತಾ ಇರಲಿಲ್ಲ. ಮಗುವಿನ ಈ ಅವಸ್ಥೆ ನೋಡಿ ತಾಯಿಗೆ ದುಃಖವಾಗುತ್ತಿತ್ತು. ಸಂತರಿಗೂ ಹೀಗೆಯೇ ಆಗುತ್ತದೆ. ಅವರು ಶಿಷ್ಯರನ್ನು ಮಾಡಿಕೊಂಡರೇನೋ ನಿಜ, ಆದರೆ ಸಾಧನೆಯಲ್ಲಿ ಅವರ ಸರಿಯಾದ ಪ್ರಗತಿಯಾಗದಿದ್ದರೆ ಸಂತರಿಗೆ ಬಹಳ ವಿಷಾದವೆನಿಸುತ್ತದೆ. ದುಃಖ ಪಡ್ತಾರವರು, ಅಯ್ಯೋ ಏನಪ್ಪ ಶಿಷ್ಯನ ಮಾಡ್ಕೊಂಡು ನೀನು ಪ್ರಗತಿ ಮಾಡ್ತಿಲ್ವಲ್ಲಪ್ಪ ಅಂತ. ಶಿಷ್ಯನ ಪ್ರಗತಿ ಆಗದಿದ್ದರೆ ಸಂತರು ತಮ್ಮ ವಾತ್ಸಲ್ಯಪೂರ್ಣ ಹೃದಯದಿಂದ ಅಲಂಕರಿಸುತ್ತಾರೆ ಹಾಗೂ ಅವನ ಕೌತುಕ ಮಾಡುತ್ತಾರೆ. ಸಂತರಿಗಾಗುವಷ್ಟು ಆನಂದ ಬೇರೆ ಯಾರಿಗೂ ಆಗೋದಿಲ್ಲ. ಶಿಷ್ಯ ಪ್ರಗತಿ ಮಾಡ್ತಿದ್ದಾನೆ ಅಂದರೆ ಏನು ಹೇಳ್ತಾರೆ ಗುರುಗಳು, ಏನಂತಾರೆ, ಗುರುಗಿನ ಮಿಂಚುವಂಥ ಶಿಷ್ಯ ಆಗಬೇಕು, ಗುರುಗಿನ ಮೀರಬೇಕು ಅಂತಾರೆ. ಯಾಕೆ ಅಂದರೆ ಅವ್ರಿಗೆ ಅದೇ ಆಸೆ ಇರುತ್ತೆ. ಯಾವಾಗಲೂ ನನ್ನ ಶಿಷ್ಯನ ಬೆಳವಣಿಗೆ ಉತ್ತಮ, ನನಗಿನ್ನೂ ಬೆಳವಣಿಗೆ ಆಗಬೇಕು ಅಂತ ಇಚ್ಛೆ ಪಟ್ಟಿರ್ತಾನೆ ಆ ಗುರು. ಅವನು ಯಾವತ್ತೂ ಶಿಷ್ಯ ನನ್ನ ಪಾದದ ಕೆಳಗಡೆ ಕೂತಿರಲಿ ಅಂತಲ್ಲ, ನನ್ನ ಸಮಾನ ಅಲ್ಲ, ನನ್ನಕ್ಕಿಂತ ಮೇಲೆ ಹೋಗಲಿ ಶಿಷ್ಯ ಅಂತಂದರೆ ಅಲ್ಲಿ ಯಾವ ಥರವಾದ ಒಂದು ವಾತ್ಸಲ್ಯ ತಾಯಿಗೇನಿರುತ್ತೆ. ಯಾವಾಗಲೂ ನಮ್ಮ ಮಕ್ಕಳ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ನಾವೇನು ಕಷ್ಟಪಟ್ಟು ಅದು ನಮ್ಮ ಮಕ್ಕಳು ಪಡಬಾರ್ದು, ನಮ್ಮ ಮಕ್ಕಳು ಇದಕ್ಕಿಂತ ಹೆಚ್ಚು ಬೆಳವಣಿಗೆ ಆಗಬೇಕು. ಹಾಗೆ ಸಂತರಿಗೂ ಕೂಡ ಶಿಷ್ಯ ಮಾಡ್ಕೊಂಡ ಮೇಲೆ ಶಿಷ್ಯನ ಬೆಳವಣಿಗೆ ಹೆಂಗಾಗಬೇಕಪ್ಪ, ಉನ್ಮನಿ ಸ್ಥಿತಿಯಲ್ಲಿ ಶಿಷ್ಯ ಹೋಗಿ ಕೂತ್ಕೋಬೇಕು ಅನ್ನೋದೇ ಏಕೈಕ ಇಚ್ಛೆ ಇರುತ್ತೆ ಗುರು. ಸಂತರಿಗೆ ಬಹಳಷ್ಟು ಜನರು ಉತ್ತಮವೆಂದು ಅನ್ನುವುದಿಲ್ಲ. ಅವರು ಒಬ್ಬ ಶಿಷ್ಯನ ಕಲ್ಯಾಣ ಮಾಡಿದರೆ ಅವರ 10 ಜನ ರಕ್ತ ಸಂಬಂಧಿಗಳು ಅವರಿಗೆ ಹೆಸರಿಡುತ್ತಾರೆ. ಯಾರೋ ಒಬ್ಬ ಶಿಷ್ಯ ಗೊತ್ತಿಲ್ಲ ಮಾಡಿಲ್ಲ ಅವ್ರನ್ನ ಶಿಷ್ಯನ ಅವ್ರೇನಾದ್ರು ಉದ್ಧಾರ ಮಾಡಿಬಿಟ್ರೆ ಅವ್ರ ರಕ್ತ ಸಂಬಂಧಿಗಳೇ ಅವ್ರನ್ನ ಹಿಡ್ಕೊಂಡು ಬಿಡೋದಿಲ್ಲ. ನಮಗೆ ಕೊಡಲಿಲ್ಲ, ಅದನ್ನು ಅವ್ರಿಗೆ ಹೆಂಗೆ ಕೊಟ್ಬಿಟ್ರಿ ಅಂತ. ಸಂತರನ್ನು ಗುರುತಿಸುವುದಕ್ಕಾಗಿ ಯಾವ ಗುಣಗಳನ್ನು ಹೇಳಿರುತ್ತಾರೆಯೋ ಅವು ಅವರ ಪರೀಕ್ಷೆ ಮಾಡುವುದಕ್ಕಾಗಿ ಹೇಳಿರುವುದಿಲ್ಲ. ನಮಗೆ ಆ ಭೂಮಿಕೆ ತಯಾರು ಮಾಡ್ಕೋಬೇಕು ಅಂತ ಹೇಳ್ತಾರೆ, ಸಂತರನ್ನು ಗುರುತಿಸಬೇಕು ಅಂತ. ದಟ್ ಡಸಂಟ್ ಮೀನ್ ಯು ಗೋ ಆ್ಯಂಡ್ ಪರೀಕ್ಷೆ ಚೆಕ್ ವೆದರ್ ಹಿ ಈಸ್ ಕೇಪೇಬಲ್ ಆಫ್ ಬೀಯಿಂಗ್ ಗುರು. ಚಮತ್ಕಾರ ಮಾಡ್ತಾನೋ ಇಲ್ವೋ, ಅಥವಾ ನನಗೆ ಮನಸ್ಸಿನಲ್ಲಿರೋ ಪ್ರಶ್ನೆ ಇವನು ಹೇಳ್ತಾನೋ ಇಲ್ವೋ ಅದಕ್ಕೆ ಹೋಗಿ ಮಾಡಬಾರದು. ಹಾಗೂ ಆ ದೃಷ್ಟಿಯಿಂದ ಅವುಗಳ ಉಪಯೋಗಗಳು ಆಗುವುದಿಲ್ಲ. ನಾವು ಆ ಗುಣಗಳ ಆಚರಣೆಯನ್ನು ಮಾಡುವುದಕ್ಕಾಗಿಯೇ ಅವುಗಳನ್ನು ಹೇಳಿರುತ್ತಾರೆ. ಸಂತರು ಯಾವಾಗಲೂ ಆಚರಣೆಯಲ್ಲಿ ತಂದು ತೋರಿಸ್ತಾರೆ. ಅವ್ರು ಯಾರಿಗೂ ಹೇಳೋದಿಲ್ಲ ನೀನು ಇದನ್ನು ಹಿಂಗೆ ಮಾಡಬೇಕು ಅಂತ. ಯಾಕೆ ಅಂದರೆ ಅವರ ನಡವಳಿಕೆಯಿಂದ ಶಿಷ್ಯ ಅನುಕರಣ ಮಾಡಬೇಕು, ಕಲ್ತ್ಕೋಬೇಕು. ಆರ್ಟ್ ಆಫ್ ಅಬ್ಸರ್ವಿಂಗ್, ಆರ್ಟ್ ಆಫ್ ಲಿಸನಿಂಗ್. ಗುರು ಹೆಂಗೆ ಮಾತಾಡ್ತಾನೆ, ಹೆಂಗೆ ಕೂತ್ಕೋತಾನೆ, ಅದನ್ನು ಕಾಪಿ ಮಾಡೋದಲ್ಲ. ಅಂದರೆ ಅನುಕರಣ ಅಂದರೆ ನಮ್ಮ ಜೀವನದಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕು. ಸುಮ್ಮನೆ ನಾವು ಬಾಯಿ ತುಂಬ ಗುರು ಥರ ಮಾತಾಡಿಬಿಟ್ರೆ ಹಂಗಾಗೋದಿಲ್ಲ. ಅಲ್ಲಿ ಅದು ನನ್ನ ರಕ್ತಗತವಾಗಬೇಕು. ಆ ಗುಣಗಳು ಹೆಂಗೆ ದಯಾ, ಕ್ಷಮ, ಶಾಂತಿ, ಆರ್ಜವ, ಸಿಂಪ್ಲಿಸಿಟಿ. ಸ್ಪಿರಿಚುವಾಲಿಟಿ ಯಾವ ಥರವಾದ ಒಂದು ಡಾಂಬಿಕ್ತನ ಇಲ್ಲ. ಸ್ಪಿರಿಚುವಾಲಿಟಿ ವಾಟ್ ಈಸ್ ಇನ್ಸೈಡ್ ಶುಡ್ ಬಿ ಔಟ್ಸೈಡ್ ಅಷ್ಟೇ. ನಾವೇನು ಮಾಡ್ತೀವಿ, ಎರಡೊಂದು ಮಾತಾಡ್ತೀವಿ. ಒಳಗೊಂದು ಮಾತು ನಡೀತಾ ಇರುತ್ತೆ, ಅದು ಜಗತ್ತಿಗೆ ಗೊತ್ತಾಗೋದಿಲ್ಲ. ಬಾಯಿಯಾಗ ಮಾತಾಡ್ತಿರೋದು ಇಟ್ಸ್ ಓನ್ಲಿ ಶುಗರ್ ಕೋಟೆಡ್ ಲೇಪನ, ಲೇಯರ್ ಆಫ್ ಶುಗರ್ ಕೋಟಿಂಗ್ ಅಷ್ಟೇ. ಅದರಿಂದ ಯಾರಿಗೂ ಉಪಯೋಗ ಆಗೋದಿಲ್ಲ, ನಮಗೂ ಉಪಯೋಗ ಆಗಲ್ಲ, ಎದುರುಗಡೆಯವ್ರಿಗೂ ಉಪಯೋಗ ಆಗಲ್ಲ. ಅದರಿಂದ ಯಾವ ಆತ್ಮ ಸಾಕ್ಷಾತ್ಕಾರನೂ ಹೊಂದಲಿಕ್ಕೆ ಸಾಧ್ಯತೆಯೇ ಇಲ್ಲ, ಇಂಪಾಸಿಬಲ್. ಈಗ ನಾವು ಸಾಧನೆಯಲ್ಲಿ, ನಮ್ಮ ಸಾಧನೆ ಕೆಲಸದಲ್ಲಿ ಮಾಡ್ತಾ ಇರ್ತೀವಿ. ಹಾಗಾಗಿ ಎಲ್ಲರೊಡನೆ ದಿವಸ ಮಾತಾಡಲಿಕ್ಕಾಗೋಲ್ಲ. ಹಾಗಂದರೆ ಅವ್ರನ್ನ ದ್ವೇಷ ಮಾಡ್ತೀವಾ? ಇಲ್ಲ. ಅಗತ್ಯ ಇದ್ದಾಗ ಮಾತಾಡಿದಾಗ ಅವ್ರು ಫೋನ್ ಮಾಡಿದಾಗ, ಇಲ್ಲ ನಮಗೇನೋ ವಿಚಾರ ತಿಳಿಸ್ಬೇಕಾದಾಗ ತಿಳಿಸ್ತೀವಿ. ಆದಾನ ಪ್ರದಾನ ವಿಚಾರ ಆಗುತ್ತೆ, ಅಷ್ಟಕ್ಕೆ ಮುಗಿದೋಗುತ್ತೆ. ಹಂಗನ್ಬಿಟ್ಟು ನಾನು ಇಡೀ ದಿವಸ ಅವ್ರ ಜೊತೆ ಮಾತಾಡೋದಿಲ್ಲ, ಯಾರ ಜೊತೆಗೂ ಮಾತಾಡೋದು, ನಾನು ದ್ವೇಷ ಮಾಡ್ತೀನಿ ಅಂತ ಅರ್ಥ ಅಲ್ಲ. ನನ್ನ ಸಾಧನಾ ಮಾರ್ಗದಲ್ಲಿ ನನಗೇನೇನು ಸಾಧನ ಮಾಡಬೇಕಾಗಿರುತ್ತೋ ಬೆಳಗ್ಗಿಂದ ಸಂಜೆ ತನಕ ಸಾಧನ ಅಂದರೆ ಇದೆ ಕೊಟ್ಟಿರೋದು ಗುರುಗಳು. ಸತ್ಸಂಗ ಮಾಡೋದು, ಜನನ ಸೇರಿಸೋದು, ಜನರಿಗೆ ಹೇಳೋದು, ತಿಳಿಸೋದು, ತಲುಪಿಸೋದು. ನಮ್ಮ ಸಾಧನ ಕೊಟ್ಟಿರೋದು ವೈಯಕ್ತಿಕ ನಮಗೇನು ಸಾಧನ, ಜಪ ತಪ ನಾಮಸ್ಮರಣೆ ಅನುಷ್ಠಾನ ಕೊಟ್ಟಿರೋದನ್ನು ಮಾಡ್ಕೋತ ಹೋಗೋದು. ಇದನ್ನೆಲ್ಲ ಮಾಡುವಾಗ
ನಾವು ಯಾರ ಜೊತೆಗೆ ಮಾತಾಡ್ತಿಲ್ಲ ಅಂದರೆ ಅರ್ಥ ಇದೆಲ್ಲಕ್ಕೆ ನಾವು ಅವ್ರನ್ನ ದ್ವೇಷ ಮಾಡ್ತೀವಿ ಅಂತ, ಅಥವಾ ಅವ್ರು ಕೇಳಿದಾಗ ನಾವು ಉತ್ತರ ನೀಡ್ತೀವಿ. ಅವ್ರಿಗೆ ನಮಗೇನಾದ್ರು ಹೇಳಬೇಕು ಅಂದರೆ, ಅವ್ರಿಗೇನಾದ್ರು ವಿಚಾರ ಯಾವುದಾದ್ರು ವ್ಯಾವಹಾರಿಕ ವಿಚಾರ ಹೇಳಬೇಕು ಅಂದರೆ, ಕರಿಬೇಕು ಮಾಡಬೇಕು ಅಂದರೆ ಮಾತಾಡ್ತೀವಿ. ಆದರೆ ಸುಮ್ಮನೆ ವಿಷಯನೇ ಇಲ್ಲ ಅಂದರೆ, ಅಗತ್ಯವಾದ ಏನೂ ಇಲ್ಲ ಅಲ್ಲಿ ಮಾತಾಡಲಿಕ್ಕೆ ಅಂದಾಗ ಮಾತಿಂದು ಏನೂ ಅರ್ಥನೇ ಇಲ್ಲ ಅಲ್ಲಿ. ವೈಯಕ್ತಿಕ ಪ್ರಾಪಂಚಿಕ ಯಾವ ವಿಚಾರಗಳು ಬೇಡ. ಮತ್ತು ಸತ್ಸಂಗದಲ್ಲೂ ಅಷ್ಟೇ ಯಾವುದು ಕುರಿತಾಗಿ ಗ್ರಂಥ ವಾಚನ ಅಭಂಗದ್ದು ಚಿಂತನ ಮನನ ಮಾಡಲಿಲ್ಲ, ಸುಮ್ಮನೆ ಅದ್ರ ಬಗ್ಗೆ ಚರ್ಚೆ ಮಾಡೋದು, ದಟ್ ಈಸ್ ಆಲ್ಸೋ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಈ ಎನರ್ಜಿ ಅಂದರೆ ಭಾಳ ಮುಖ್ಯವಾದದ್ದು, ಇದು ಉಸಿರು. ಅದನ್ನು ಸುಮ್ಮನೆ ಚರ್ಚೆ ಮಾಡೋದ್ರಲ್ಲಿ ಖರ್ಚು ಮಾಡಿಬಿಟ್ರೆ, ನಾನು ಗಳಿಸೋದು ಏನೂ ಗಳಿಸಲಿಲ್ಲ, ಎಲ್ಲ ಫೋಕಟಲ್ಲಿ ಖರ್ಚು ಮಾಡಿಬಿಟ್ರೆ ಜನರ ಮೇಲೆ ಅದ್ರ ಉಪಯೋಗ ಆಗುವುದಿಲ್ಲ. ಅದನ್ನು ಪಡ್ಕೋಬೇಕು ಫಸ್ಟು ನಾವು. ಆ ಪಡ್ಕೊಳ್ಳಾರ್ದೆ ಸುಮ್ಮನೆ ವ್ಯರ್ಥವಾಗಿ ಮಾತಾಡಿ ಬರ್ರಿ ನಿಮ್ಗೆ ಹೇಳ್ತೀನಿ ಅಂದರೆ ಅವ್ರು ಕೇಳಿಸ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋದಿಲ್ಲ. ಆಮೇಲೆ ಪ್ರಪಂಚಿಕ ಜನರ ಜೊತೆ ಆಧ್ಯಾತ್ಮಿಕ ಚರ್ಚೆ ಮಾಡಲೇಬಾರ್ದು ಯಾವತ್ತು. ಪ್ರಪಂಚಿಕ ಜನರ ಜೊತೆ ಪ್ರಪಂಚದ ವ್ಯವಹಾರದ ಮಾತಾಡಬೇಕು. ಅಲ್ಲೇ ಆಯಿತು ಜೈರಾಮ್ಜಿಕಿಂದ ಮುಂದೆ ಹೋಗ್ತಿರ್ಬೇಕು. ಅವ್ರಿಗೆ ಬರ್ರಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಂತರ ಏನು ಹೇಳ್ತಾರೆ ಹಾಗೇನು ಹೇಳ್ತಾರೆ ಮಾತಾಡಬಾರ್ದು. ವಿ ಶುಡ್ ನಾಟ್ ಮಿಕ್ಸ್ ಟುಗೆದರ್. ಸಂತರ ಹತ್ತಿರ ಇರುವ ಜನರಿಗೆ 3 ಹಾನಿ ಹಾಗೂ 3 ಲಾಭವಾಗುತ್ತದೆ. ಅವುಗಳಲ್ಲಿ ಹಾನಿಗಳ ಈ ಮುಂದಿನಂತೆ ಇರುತ್ತದೆ. ಏನು ಹಾನಿ ಏನು ಲಾಭ ನೋಡೋಣ. ಏನು 3 ಹಾನಿ ಫಸ್ಟು ಹೇಳಿದ್ದಾರೆ ಮಹಾರಾಜರು. ವೇದಾಂತವನ್ನು ಚೆನ್ನಾಗಿ ಮಾತನಾಡಲು ಬರುತ್ತದೆ. ಸಂತರ ಜೊತೆಗಿದ್ದಾಗ ಅದೆಲ್ಲ ಮಾತು ಕೇಳಿಸ್ಕೊಂಡು ನಾವು ವೇದಾಂತ ಹೇಳೋಕ್ಕೆ ಪೊಪಟ್ ಕೈಸ ರಟ್ಟ ಮಾರ್ತಾ ವೈಸ ಹಂಬಿ ವೇದಾಂತಕ ರಟ್ಟ ಮಾರ್ಲೇತೆ. 2 ಸಂತರ ಹತ್ತಿರ ಇರುವುದರಿಂದ ಅನಾಯಾಸೆ ಮಾನ ಸಿಗುತ್ತದೆ. ರೈಟ್ ಹ್ಯಾಂಡೆ ಲೆಫ್ಟ್ ಹ್ಯಾಂಡೆ ಈ ಕಾಮ್ ಕರ್ತೆ ಅಂದ ಕೂಡಲೇ ಮಾನ ಸಿಗುತ್ತೆ. 3 ಸಂತರು ನೋಡಿಕೊಳ್ಳುತ್ತಾರೆ ಎಂಬ ತಪ್ಪ ಭಾವನೆಯಿಂದ ಮನಸ್ಸಿಗೆ ಬಂದಂತೆ ನಡೆಯುವುದು. ನಾನು ಏನೇ ಮಾಡಿದ್ರು ನಮ್ಮ ಗುರುಗಳು ನೋಡ್ಕೋತಾರೆ ಬಿಡ್ರಿ, ಅವ್ರು ನನ್ನನ್ನು ಸೇಫ್ ಗಾರ್ಡ್ ಮಾಡ್ತಾರೆ, ಅದು ತಪ್ಪು ಭಾವನೆ. ಗುರು ಯಾರನ್ನೂ ಸೇಫ್ ಗಾರ್ಡ್ ಮಾಡೋಲ್ಲ. ಪ್ರಾರಬ್ಧದಲ್ಲಿ ನಾನು ಮಾಡಿದ ಕರ್ಮ ನಾನೇ ಅನುಭವಿಸ್ಬೇಕಾಗತ್ತೆ, ಇನ್ಯಾರೂ ಅನುಭವಿಸ್ಲಿಕ್ಕೆ ಅವನು ಅನುಭವಿಸೋದಿಲ್ಲ. ಅವನು ಹೇಳ್ತಾನೆ ನಾನು ನಿನ್ನ ಕರ್ಮಕ್ಕೆ ಕೈ ಹಾಕೋದಿಲ್ಲ ಅಂತ. ನಮ್ಮ ಪ್ರಾರಬ್ಧನ ಅವ್ರು ಬದಲಾಯಿಸೋದಿಲ್ಲ. ಈಗ ಲಾಭವನ್ನು ನೋಡೋಣ. 1 ಮನುಷ್ಯನ ನಿಜವಾದ ಭಾವನೆಯಿಂದ ಸಂತರ ಹತ್ತಿರ ಇದ್ದಿದ್ದೇ ಆದರೆ ಏನೂ ಸಾಧನೆ ಮಾಡದಿದ್ದರೂ ಅವನಿಗೆ ಪರಮಾರ್ಥ ಸಾಧಿಸುತ್ತದೆ. ಏನೂ ಸಾಧನೆ ಮಾಡಬೇಕಾಗಿಲ್ಲ ನಾವು. ಓನ್ಲಿ ಇಫ್ ಕೋಟ್ ಆ್ಯಂಡ್ ಕೋಟ್ ಯಾವ ಸಾಧನೆಯೂ ಮಾಡಬೇಕಾಗಿಲ್ಲ. ಓನ್ಲಿ ಇಫ್ ನನ್ನ ಮನಸ್ಸು ನನ್ನ ದೇಹ ನನ್ನ ಬುದ್ಧಿ ಗುರುವಿನ ಪಾದದಲ್ಲಿ ಸದಾ ಬಿದ್ದಿರುತ್ತೆ, ಅವ್ರು ಹೇಳ್ದಂತೆಯೇ ಕೆಲಸ ಮಾಡಬೇಕಷ್ಟೇ. ಮಹಾರಾಜರು ಗುರುಗಳಿದ್ರು ತುಕಾಮಾಯಿ. ಒಬ್ಬನಿಗೆ ಹೇಳಿದ್ರು ನೀನೇನು ಮಾಡಬೇಕಾಗಿಲ್ಲ, ಸಾಧನೆ ಏನೂ ಮಾಡ್ತಿರಲಿಲ್ಲ. ಅವನು 12 ವರ್ಷ ಅವನಿಗೆ ಬರೀ ಸೌದೆ ಹೊಡೆಯೋದು ಕೆಲಸ ಕೊಟ್ಟಿದ್ದು. 12 ವರ್ಷ ಆದಮೇಲೆ ಅವನಿಗೆ ಏನು ಮಾಡಿದ್ರು, ನೀನು ಮಾಡಿದ್ದ ಕೆಲಸದ ಫಲ ಏನಪ್ಪ ಅಂದರೆ ಅವನು ತ್ರಿಕಾಲ ಜ್ಞಾನದ ದೀಕ್ಷೆಯನ್ನು ಕೊಟ್ಟರು. ತಲೆ ಮೇಲೆ ಕೈ ಇಟ್ಟರು, ಅವಳು ತ್ರಿಕಾಲ ಜ್ಞಾನಿ ಆಗ್ತೀಯ ನೀನು ಅಂತ ಆಶೀರ್ವಾದ ಮಾಡಿದ್ರು. 12 ವರ್ಷ ಅವನೇನೂ ಮಾಡಲಿಲ್ಲ, ಬರೀ ಮಹಾರಾಜ ತುಕಾಮಾಯಿ ಹತ್ರ ಸೌದೆ ಹೊಡಿತಾ ಇದ್ದ. 12 ವರ್ಷಗಳ ಕಾಲ ವಿಚಾರ ಮಾಡಿರಿ. 12 ವರ್ಷ ಅಂದರೆ ಒಂದು ತಪಸ್ಸು. ದ ಟೈಮ್ ಫ್ರೇಮ್ ಆಫ್ ಫಿನಾನ್ಸ್ ಇಸ್ 12 ಇಯರ್ಸ್. 12 ಇಯರ್ಸ್ ಒಂದು ತಪಸ್ಸಾದರೆ, ಒಂದು ತಪಸ್ಸಿನಲ್ಲಿ ಏನು ಮಾಡ್ದವನು, ಬರೀ ಸೌದೆ ಹೊಡೆಯೋದು, ಕಟ್ಟಿಗೆ ಹೊಡೆಯೋದು, ಇನ್ನೇನು ಮಾತಾಡೋಂಗಿಲ್ಲ ಅಲ್ಲಿ. ವಿಚಾರ ಮಾಡಿರಿ, ಕಟ್ಟಿಗೆ ಹೊಡ್ಕೊಂಡು ಯಾರು ಇರ್ತಿದ್ದಾರೋ ಅವನಿಗೆ ತ್ರಿಕಾಲ ಜ್ಞಾನಿ ಆಗಪ್ಪ ನೀನು ಅಂತ ಕಳಿಸಿದ್ರು ತುಕಾಮಾಯಿ. ಅದು ಏನು ಮಾಡದೆ ಪರಮಾರ್ಥ ಸಾಧಿಸಿದ್ದು. 2 ಅವನಿಗೆ ಮಾನ ಸಿಗುತ್ತದೆ, ಆದರೆ ಅವನು ಸ್ವತಃ ಮಾನದ ಅಪೇಕ್ಷೆಯೂ ಆಚೆಗೆ ಇರುತ್ತಾನೆ. 3 ಅವನಿಗೆ ವೇದಾಂತವನ್ನು ಮಾತನಾಡಲು ಬರದೇ ಇದ್ದರೂ ಅದು ಅವನ ಆಚರಣೆಯಲ್ಲಿ ಬರುತ್ತದೆ. ಆದ್ದರಿಂದ ಸಂತರ ಹತ್ತಿರ ಇರುವವರು ಅವರು ಹೇಳಿದಂತೆ ನಡೆಯಬೇಕು, ಮಾನದ ಅಪೇಕ್ಷೆ ಮಾಡಬಾರದು, ಹಾಗೂ ಬಹಳಷ್ಟು ವೇದಾಂತ ಮಾತನಾಡಬಾರದು. ಬಾಯಲ್ಲಿ ಬಂದರೂ ಒತ್ತಿ ಹಿಡಿಯಬೇಕು. ಬಾಯಿ ತನಕ ಮಾತು ಹೇಳಕ್ಕೆ ಬಂದುಬಿಟ್ಟಿದೆ ನನಗೆ, ಆದರೂ ಅದನ್ನು ಒತ್ತಿ ಹಿಡಿದು ಬೇಡಪ್ಪ ಈಗ ಅವಶ್ಯಕತೆ ಇಲ್ಲ ಈ ಮಾತಿನ ಅಂತ ವಾಪಸ್ ನನ್ನ ಮಾತನ್ನು ತಗೋಬೇಕು. ಸಂತರ ಆಜ್ಞೆಯನ್ನು ಪ್ರಮಾಣವೆಂದು ತಿಳಿಯುವುದೇ ಅನುಭವ ಬರುವುದಕ್ಕೆ ಸಾಧನೆ ಆಗಿರುತ್ತದೆ. ನೋಡಿ, ಸಂತರ ಆಜ್ಞೆ, ಇದನ್ನು ಮಾಡು ಅಂದರೆ ಮಾಡು, ಆ ಕ್ಷಣಕ್ಕೆ ಅವರು ಅನುಭವ ಕೊಟ್ಟುಬಿಡ್ತಾರೆ. ಅನುಭವ ಎಲ್ಲ ಮುಂದೆ ಕೊಡೋದಿಲ್ಲ, ಆ ಕ್ಷಣದಲ್ಲಿ ಅನುಭವ ಕೊಟ್ಟಿರ್ತಾರೆ. ಯಾವಾಗ ನಾವು ಅವ್ರ ಆಜ್ಞೆ ಪಾಲನೆ ಮಾಡಿದರೆ. ಮಹಾರಾಜರಿಗೆ ತುಕಾಮಾಯಿ ಹೇಳಿದ್ರು ಅವ್ರ ಗುರುಗಳು, ಹೋಗು 10 ಮೇಲ್ಗಡೆ 12 ವರ್ಷದ ಬಾಲಕನಿಗೆ ತುಕಾಮಾಯಿ ಹೇಳಿದ್ರು. 12 ವರ್ಷದ್ರಿದ್ರು ಮಹಾರಾಜರವಾಗ, ಹೋಗು ಗಿಡದ ಮೇಲೆ ಹತ್ತಿ ಎಲ್ಲ ಎಲೆಗಳು ಕೀಳು ಅಂತ. ಮಹಾರಾಜರು ಏನು ಮಾಡಲಿಲ್ಲ, ಹೋದರು ಎಲೆಗಳು ಕಿತ್ತಿದ್ರು. ಎಲೆಗಳು ಕಿತ್ಕೊಂಡ್ಬಂದ್ಮೇಲೆ ಅವರಂದರು, ಅಯ್ಯಯ್ಯೋ ನೀನು ಆ ಗಿಡದಿಂದ ಮಕ್ಕಳನ್ನೆಲ್ಲ ಬೇರೆ ಮಾಡಿಬಿಟ್ಟಿಯಲ್ಲ, ಚೋಚೆ ನೋಡ ಹಾಲೆಲ್ಲ ಬೀಳ್ತಾ ಇದೆ, ಅಮ್ಮ ಅಳ್ತಿದ್ದಾಳೆ, ಗಿಡ ಅಳ್ತಾ ಇದೆ, ಹೋಗಿ ಎಲ್ಲ ಎಲೆಗಳನ್ನು ವಾಪಸ್ ಯಾವ್ಯಾವ ಜಾಗದಿಂದ ಕಿತ್ತಿದೋ ಅಲ್ಲೇ ಹಚ್ಚು. ಮಹಾರಾಜರು ಏನು ಮಾಡಲಿಲ್ಲ, ಎಲೆಗಳು ಹೊತ್ಕೊಂಡು ಯಾವ್ಯಾವ ಜಾಗದಿಂದ ಕಿತ್ತಿದ್ರು ಅಲ್ಲಿ ಹೋಗಿ ಹತ್ತಿದ್ರು. ಎಲ್ಲ ಗಿಡಗಳ ಎಲೆ ಯಥಾ ವಾಪಸ್ ಜೈಸಾ ಥಾ ವೈಸಾ ಹೋ ಗಯಾ, ಸಬ್ ಪತ್ತೆ ಸಬ್ ವೈಸೆ ಲಗ್ ಗए. क्या किया तो गुरु ने बोला शाबाश, इसको कहते हैं आज्ञा पालना. एक सवाल नहीं,
कौन सा तोड़ा जी, कहाँ से लगाऊं, क्यों लगाऊं, और कैसे चिपकेगा क्या, वो फेविकॉल लेके आऊँ क्या, कुछ नहीं, लगाओ लगाओ, तोड़ो तोड़ो, बस इसको आಜ್ಞಾ ಪಾಲನ್ बोलते हैं. ಇದೇ ಸಾಧನೆ ಆಗಿರುತ್ತದೆ ಯಾವಾಗ ಅನುಭವ ಕೊಡ್ತಾರೋ. ವ್ಯಾವಹಾರಿಕ ವಾಸನೆಯನ್ನು ತೃಪ್ತಿಪಡಿಸುವುದಕ್ಕಾಗಿ ಸಂತರು ಇರುವುದಿಲ್ಲ. ನಾವು ಅದನ್ನು ಸರಿಯಾಗಿ ತಿಳಿದುಕೊಂಡು ಅವರ ಸಹವಾಸ ಮಾಡಬೇಕು. ನಾವು ನಿಜವಾಗಿಯೇ ಸಂತರ ಸಹವಾಸ ಏನಾದ್ರು ಮಾಡಿದ್ದೇ ಆದರೆ, ಮಹಾರಾಜರದೊಂದು ಪದ ಇದೆ, ಭಜನೆ ಇದೆ, ಅದರಲ್ಲಿ ಹೇಳ್ತಾರೆ, ವಾಸನೆचे मूळ दूर केले आनंदाची खाणी गुरुराव आनंदाची खाणी. महाराज समान नाही त्रिभुवनी आनंदाची खाणी गुरुराव ಆನಂದಾಚಿ ಖಾಣಿ. ಆನಂದಾಚಿ ಖಾಣಿ ಅದು ಗಣಿ, ಅದು ಇದೇನಂತಾರದು, ಟ್ರೆಷರ್ ಹೌಸ್ ಅದು. ಅದ್ರ ಹತ್ರ ಹೋಗಿ ಅದು ಹೋದ್ರೆ ಏನು ಮಾಡುತ್ತೆ, ವಾಸನೆಯ ಮೂಲೆನೇ ಕಿತ್ತಾಕ್ಬಿಡುತ್ತೆ, ಅದು ಬೇರೆ ಸಮೇತ ತೆಗೆದುಹಾಕ್ಬಿಡ್ತಾನೆ ಗುರು. ವಾಸನ ನಿನಗೇನಾದ್ರು ಬೇಕು ಅನ್ನೋದು ಇಚ್ಛೆನೇ ಬರ್ಕೊಡೋದಿಲ್ಲ ಅವ. ಏನು ನೋಡಿದ್ರು ನಿನಗೆ ಆಸಕ್ತಿನೇ ಇರೋದಿಲ್ಲ ಆ ವಿಷಯದಲ್ಲಿ. ಎಣ್ಣೆ ಹಾಗೂ ಬತ್ತಿ ಇದ್ದ ಮೇಲೆ ದೀಪ ಹಚ್ಚಲು ವಿಳಂಬವಾಗುವುದಿಲ್ಲ. ನಮ್ಮ ಭೂಮಿಕೆಯು ಸ್ವಲ್ಪ ಆದರೂ ಇದ್ದರೆ ಸತ್ಸಂಗತಿಯ ಪರಿಣಾಮವೂ ಆಗುವುದಕ್ಕೆ ವಿಳಂಬವಾಗುವುದಿಲ್ಲ. ನಮ್ಮ ಭೂಮಿಕೆನ ತಯಾರು ಮಾಡ್ಕೋಬೇಕು. ಸುಮ್ಮನೆ ಸಂತ ಸಮಾಗಮಕ್ಕೆ ಹೋಗ್ತೀವಿ ನಾವು, ಈ ಗುರುಗಳು ಭೇಟಿಯಾದರು, ಆ ಗುರುಗಳು ಭೇಟಿಯಾದರು ಯಾರು ತಗೊಳ್ಳೋ ಹಾಕ್ಕೊಂಡಿದ್ದವರನ್ನ ನೀವು ನೋಡಿದ್ರಿ, ಆಂತರಿಕವಾಗಿ ಗುರುನ ನೋಡಿದ್ರ ನೀವು, ಅವನು ಎದುರುಗಡೆ ಇರೋನು ಸಾಕ್ಷಾತ್ ಪರಮಾತ್ಮ ಇದ್ದಾನೆ ಅಂತ ನಿಮಗೆ ಗುರ್ತು ಹಿಡಿಲಿಕ್ಕೆ ಆಯ್ತಾ? ನಮ್ಮ ಭೂಮಿಕಾ ಹಂಗೆ ತಯಾರು ಮಾಡ್ಕೋಬೇಕು ನಾವು. ಎದುರುಗಡೆ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಪರಮಾತ್ಮ ನಡೆದಾಡುವ ದೇವರು ಮಾತನಾಡುತ್ತಾ ಇದ್ದಾನೆ. ಆ ಅನುಭೂತಿಗಳನ್ನು ಕೊಡ್ತಾರೆ. ಇವತ್ತು ಸತ್ಸಂಗದಲ್ಲೇ ಕೂಪುಗಡ್ಡಿ ಮಹಾರಾಜರು ಕೊಟ್ಟರು. ಎಷ್ಟು ಚೆಂದಾಗ ಮನಾಚೆ ಶ್ಲೋಕ ಬರ್ತಿತ್ತು ಅಂದರೆ, ಕೆಲವು ಕ್ಷಣಗಳಲ್ಲಿ ಆ ಮನಸ್ಸು ಸ್ತಬ್ಧ ಆಗೋಗಿ ವಾಣಿಗಳೆಲ್ಲ ಸ್ತಬ್ಧ ಆಗೋಗ್ಬಿಟ್ಟಿತ್ತು, ಮೈಯೆಲ್ಲ ರೋಮಾಂಚನ ಆಗ್ಬಿಟ್ಟಿತ್ತು. ಎಲ್ಲಿ ಸಾಕ್ಷಾತ್ ಸಮರ್ಥರು ಕೂತಿರ್ತಾರೆ ಆ ಸಮಯದಲ್ಲಿ. ನಾವು ನೋಡ್ತೀವಿ ಯಾರನ್ನ, ಶಂಕರ್ರಾವ್ ಅನಂತಪುರ್ ಬಂದಿದ್ರು ಸತ್ಸಂಗಕ್ಕೆ ಅಂತ ನೋಡ್ತೀವಿ. ಅವರಲ್ಲ, ಅದು ಸಾಕ್ಷಾತ್ ಮನಾಚೆ ಶ್ಲೋಕವನ್ನು ಸಮರ್ಥ ರಾಮದಾಸ್ ಬೋಧನೆ ಮಾಡ್ತಾಯಿದ್ರು. ನಮಗೆ ಭೇದ ಉಂಟು, ಈ ಸತ್ಸಂಗ ಬೇರೆ, ಆ ಸತ್ಸಂಗ ಬೇರೆ, ಇಲ್ಲಿ ಹೋಗಬಾರ್ದು ಅಲ್ಲಿ ಹೋಗಬಾರ್ದು. ಸತ್ಯದ ಸಂಘ ಇರುವುದು ಒಂದೇ, ಸತ್ ವಸ್ತು ಒಂದೇ ಇರೋದು. ಅದ್ರ ಸಂಘ ಮಾಡೋದು, ಎಲ್ಲಿ ಜ್ಞಾನ ಕೊಡ್ತಾ ಇದ್ದಾನೋ ಪರಮಾತ್ಮ ಅಲ್ಲಿ ಹೋಗಿ ತಗೋಬೇಕು ಆ ಜ್ಞಾನವನ್ನು. ಗುರುಗಳು ಹಲವಾರು ಕಡೆ ಬರ್ತಾರೆ, ಹೋದಾಗ ಜ್ಞಾನವನ್ನು ಪಡ್ಕೋಬೇಕು. ನಾಮರೂಪ ಬೇರೆ, ಸತ್ಸಂಗದ ಹೆಸರು ಬೇರೆ ಬೇರೆ ಇರಬಹುದು, ಆದರೆ ಸದ್ವಸ್ತು ಪಾಠ ಹೇಳ್ಕೊಡ್ತಿರೋದು ಆ ತತ್ವ ಒಂದೇ. ಎಲ್ಲ ಕಡೆಯೂ ತತ್ವ ಇರುತ್ತದೆ, ಆ ತತ್ವವನ್ನು ಗುರುತಿಸಬೇಕು. ಹಾಗಾಗಿ ಎಲ್ಲರಿಗೂ ನಾನು ಹೇಳುವುದು ಏನಪ್ಪ ಅಂದರೆ, ನೀವು ಎಲ್ಲರೂ ಸತ್ಸಂಗಕ್ಕೆ ಬನ್ನಿ, ಆ ಅದ್ಭುತವಾದ ಅನುಭೂತಿಗಳನ್ನು ಪಡ್ಕೊಳ್ಳಿಯಪ್ಪ. ದಿವಸ 3 ಬಾರಿ ಜರುಗುವ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ ಸತ್ಸಂಗಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಇಂದಿನ ಬೋಧವಚನ, ಸಂತರನ್ನು ಗುರುತಿಸುವುದಕ್ಕಾಗಿ ಅನುಸಂಧಾನದ ಹೊರತು ಬೇರೆ ಸಾಧನೆ ಇಲ್ಲ. ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಮಾಡ್ತಾ ನಮ್ಮ ಭೂಮಿಕೆ ತಯಾರು ಮಾಡಿಕೊಂಡ್ರೆ ಅವ್ರ ಸಂತರನ್ನು ಗುರುತಿಸ್ಬೋದು, ಅವ್ರ ದರ್ಶನ ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.